ಬೆಳಗ್ಗೆ ತಾಳಿ ಕಟ್ಟುವಾಗ ವರನನ್ನೇ ಬಿಟ್ಟು ಹೋಗಿರುವಂತಹ ಘಟನೆ ಏನು ನೆನ್ನೆ ನಡೆದಿತ್ತು. ಆ ಘಟನೆ ಸಂಜೆ ದೇವಸ್ಥಾನದಲ್ಲಿ ಪ್ರೇಮಿಯೊಂದಿಗೆ ವಧು ಇದೀಗ ಮದುವೆಯಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕೊನೆಗೂ ಪ್ರೀತಿಸಿದವನ ಕೈ ಹಿಡಿದಿದ್ದಾರೆ ಹಾಸನದ ಹುಡುಗಿ ಪಲ್ಲವಿ. ಹಾಸನದಲ್ಲಿ ಕೊನೆ ಕ್ಷಣದಲ್ಲಿ ನೆನ್ನೆ ಮದುವೆ ಮುರಿದು ಬಿದ್ದಿತ್ತು. ಮದುವೆ ಬೇಡ ಅಂತ ಹೇಳಿ ಸಂಜೆ ಲವ್ವರ್ ಜೊತೆಗೆ ಮದುವೆಯಾಗದೆ ಶ್ರೀ ಆದಿಚುಂಚನಗಿರಿ ಕಲ್ಯಾಣ ಮಂಟಪದಲ್ಲಿ ನಡೆದಿದ್ದಂತಹ ಘಟನೆ ಇದು. ಹಾಸನ ತಾಲೂಕಿನ ಭೂವನಹಳ್ಳಿ ಗ್ರಾಮದ ಪಲ್ಲವಿ ತಾಳಿ ಕಟ್ಟುವಂತಹ ಸಂದರ್ಭದಲ್ಲಿ ವಧು ಮದುವೆಯನ್ನ ನಿರಾಕರಿಸಿದಂತಹ ಪ್ರಕರಣ ಏನಿತ್ತು ಅದು ಈಗ ಸುಖಾಂತ್ಯವನ್ನ ಕಂಡಿದೆ. ಇನ್ನು ನೀವು ದೃಶ್ಯಾವಳಿಯಲ್ಲೂ ಕೂಡ ಗಮನಿಸ್ತಾ ಇರಬಹುದು. ನಿನ್ನೆ ತಾಳಿ ಕಟ್ಟುವ ಸಂದರ್ಭದಲ್ಲಿ ವಧು ಏನು ಮದುವೆ ಬೇಡ ಅಂತ ಹೇಳಿ ನಿರಾಕರಿಸಿ ತನ್ನ ಲವರ್ ಜೊತೆಗೆ ಹೋಗಿದ್ರು. ನಂತರದಲ್ಲಿ ಸಂಜೆ ಅವರ ಜೊತೆಗೆ ವಿವಾಹವನ್ನ ಆಗಿರುವಂಥದ್ದು ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಇನ್ನು ಶ್ರೀ ಆದಿಚುಂಚನಗಿರಿ ಕಲ್ಯಾಣ ಮಂಟಪದಲ್ಲಿ ನೆನ್ನೆ ನಡೆದಿರ್ತಕ್ಕಂತಹ ಘಟನೆ ಇದು. ಹಾಸನ ತಾಲೂಕಿನ ಭೂವನಹಳ್ಳಿ ಗ್ರಾಮದ ಪಲ್ಲವಿ ಮೊದಲು ಕುಟುಂಬದವರು ಕೂಡ ನಿರಾಕರಣೆಯನ್ನ ಮಾಡ್ತಾರೆ. ನಂತರದಲ್ಲಿ ಯುವತಿ ಕೊನೆಗೂ ತಾನು ಇಷ್ಟಪಟ್ಟಂತಹ ಯುವಕನನ್ನೇ ಮದುವೆಯಾಗ್ತಾಳೆ. ಪ್ರಿಯಕರನ ಜೊತೆಗೆ ದೇವಸ್ಥಾನದಲ್ಲಿ ಮದುವೆ ಆಗಿರುವಂಥದ್ದು. ಇನ್ನು ಪ್ರಿಯಕರ ಹಾಸನದ ಬಸವನಹಳ್ಳಿ ಗ್ರಾಮದ ರಘು ಎಂಬುವವನ ಜೊತೆಗೆ ಭೂವನಹಳ್ಳಿ ಗ್ರಾಮದ ವಧು ಪಲ್ಲವಿ ವಿವಾಹವನ್ನ ಮಾಡಿಕೊಂಡಿರುವಂಥದ್ದು. ಹಾಸನ ನಗರದ MG ರಸ್ತೆಯಲ್ಲಿರುವ ಶ್ರೀ ಆದಿಚುಂಚನಗಿರಿ ಕಲ್ಯಾಣ ಮಂಟಪಕ್ಕೆ ಹೊಂದಿಕೊಂಡಿರುವಂಥ ಗಣಪತಿ ದೇವಾಲಯದಲ್ಲಿ ಇವರ ವಿವಾಹ ನಡೆದಿದೆ. ಹೆಸರು ನೀವು ಎರಡು ದೃಶ್ಯಾವಳಿಯನ್ನು ಗಮನಿಸ್ತಾ ಇರಬಹುದು. ಎರಡನೆಯ ದೃಶ್ಯದಲ್ಲಿ ನಿನ್ನೆ ತಾಳಿ ಕಟ್ಟುವಂತಹ ಸಂದರ್ಭದಲ್ಲಿ ವಧು ಮದುವೆಯನ್ನು ನಿರಾಕರಿಸಿ ಹೋಗಿರುವಂಥದ್ದು. ಇನ್ನು ಮೊದಲನೆಯ ದೃಶ್ಯದಲ್ಲಿ ನೀವು ನೋಡ್ತಾ ಇರಬಹುದು. ನಂತರದಲ್ಲಿ ಸಂಜೆ ತಾನು ಪ್ರೀತಿಸಿದ ಹುಡುಗನೊಂದಿಗೆ ಯುವತಿ ವಿವಾಹವನ್ನ ಆಗಿರುವಂಥದ್ದು. ಕೊನೆಗೂ ಕೂಡ ಪ್ರೀತಿಸಿದವನ ಕೈ ಹಿಡಿದಿದ್ದಾರೆ ಹಾಸನದ ಹುಡುಗಿ ಪಲ್ಲವಿ. ಕೊನೆ ಕ್ಷಣದಲ್ಲಿ ಇವರ ಮದುವೆ ಮುರಿದು ಬಿದ್ದಿತ್ತು. ಮದುವೆ ಬೇಡ ಅಂತ ಹೇಳಿ ಸಂಜೆ ತನ್ನ ಲವ್ವರ್ ಜೊತೆಗೆ ವಿವಾಹವನ್ನ ಆಗಿದ್ದಾರೆ. ಶ್ರೀ ಆದಿಚುಂಚನಗಿರಿ ಕಲ್ಯಾಣ ಮಂಟಪದಲ್ಲಿ ವಿವಾಹವನ್ನ ಆಗಿರುವಂಥದ್ದು. ಶ್ರೀ ಆದಿಚುಂಚನಗಿರಿ ಕಲ್ಯಾಣ ಮಂಟಪಕ್ಕೆ ಹೊಂದಿಕೊಂಡಿರುವಂತಹ ಗಣಪತಿ ದೇವಾಲಯದಲ್ಲಿ ಇವರಿಬ್ಬರ ವಿವಾಹ ನಡೆದಿದೆ. ಆ ದೃಶ್ಯಾವಳಿಯನ್ನ ನೀವು ಕೂಡ ಗಮನಿಸ್ತಾ ಇರಬಹುದು. ನೋಡಿಲಿ ಇಬ್ರು ಒಂದಿನ ಹೆಣ್ ಕಡೆ ಇಲ್ಲಿ ಇವ್ರೆ ಬಂದೆ ಒಂದು ಸೆಕೆಂಡ್ ಇನ್ನು ನಿನ್ನೆ ಬೆಳಗ್ಗೆ ತಾಳಿ ಕಟ್ಟುವಂತಹ ಸಂದರ್ಭದಲ್ಲಿ ಮದುವೆಯನ್ನ ನಿರಾಕರಿಸಿ ಹೋಗ್ತಾರೆ. ಸಂಜೆ ದೇವಸ್ಥಾನದಲ್ಲಿ ಆ ಯುವತಿ ತನ್ನ ಪ್ರೇಮಿಯೊಂದಿಗೆ ವಿವಾಹವನ್ನ ಆಗ್ತಾರೆ. ಕೊನೆಗೂ ಪ್ರೀತಿಸಿದವನ ಕೈ ಹಿಡಿದಿದ್ದಾರೆ ಪಲ್ಲವಿ.
ಹಾಸನದಲ್ಲಿ ಕೊನೆ ಕ್ಷಣದಲ್ಲಿ ಇವರ ಮದುವೆ ಮುರಿದು ಬಿದ್ದಿತ್ತು. ಈ ಮದುವೆ ಬೇಡ, ತಾನು ಪ್ರೀತಿಸಿದ ಹುಡುಗನೊಂದಿಗೆ ನಾನು ಮದುವೆ ಆಗಬೇಕು ಅಂತ ಹೇಳಿ ತಿಳಿಸಿ ಹೊರಟು ಹೋಗ್ತಾರೆ. ಇನ್ನು ಶ್ರೀ ಆದಿಚುಂಚನಗಿರಿಯ ಕಲ್ಯಾಣ ಮಂಟಪದಲ್ಲಿ ಈ ಒಂದು ಘಟನೆ ನಡೆದಿದೆ. ಇದೀಗ ತಾನು ಪ್ರೀತಿಸಿದ ಯುವಕನೊಂದಿಗೆ ಮದುವೆಯನ್ನ ಕೂಡ ಆಗಿದ್ದಾರೆ ಪಲ್ಲವಿ. ಆ ದೃಶ್ಯಾವಳಿಗಳನ್ನ ನೀವು ಕೂಡ ಗಮನಿಸ್ತಾ ಇದ್ದೀರಿ. ಇನ್ನು ಹಾಸನ ತಾಲೂಕಿನ ಬೂವನಹಳ್ಳಿ ಗ್ರಾಮದ ಯುವತಿ ಪಲ್ಲವಿ ಅನ್ನೋರು. ಇನ್ನು ಯುವತಿ ಕೊನೆಗೂ ತಾನು ಇಷ್ಟಪಟ್ಟಂತಹ ಯುವಕನನ್ನ ವರಿಸುತ್ತಾಳೆ. ಪ್ರಿಯಕರನ ಜೊತೆಗೆ ದೇವಸ್ಥಾನದಲ್ಲಿಯೇ ಮದುವೆಯಾಗಿದ್ದಾರೆ. ಪ್ರಿಯಕರ ಹಾಸನದ ಬಸವನಹಳ್ಳಿ ಗ್ರಾಮದ ರಘು ಎಂಬುವನ ಜೊತೆಗೆ ಬೂವನಹಳ್ಳಿ ಗ್ರಾಮದ ವಧು ಪಲ್ಲವಿ ವಿವಾಹವನ್ನ ಮಾಡಿಕೊಂಡಿರುವಂಥದ್ದು ಹಾಸನ ನಗರದ MG ರಸ್ತೆಯಲ್ಲಿರುವಂತಹ ಶ್ರೀ ಆದಿಚುಂಚನಗಿರಿ ಕಲ್ಯಾಣ ಮಂಟಪಕ್ಕೆ ಹೊಂದಿಕೊಂಡಿರುವಂತಹ ಗಣಪತಿ ದೇವಾಲಯದಲ್ಲಿ ಈ ಇಬ್ಬರ ವಿವಾಹ ನಡೆದಿದೆ. ಇನ್ನು ಹಾಸನದಲ್ಲಿ ತಾಳಿ ಕಟ್ಟುವಂತಹ ವೇಳೆಯಲ್ಲಿ ವಧು ಮದುವೆಯನ್ನ ನಿರಾಕರಿಸಿದಂತಹ ಪ್ರಕರಣ ಇದು ಕೊನೆಗೂ ಕೂಡ ಸುಖಾಂತ್ಯವನ್ನ ಕಂಡಿದೆ. ಬಂದೆ ಒಂದು ಸೆಕೆಂಡ್ ಬಂದು ಹಿಂದಕ್ಕೆ ಬಾಣ ಕಡೆ ಕಡೆ ತಕ್ಕ ಇಲ್ಲಿ ಟ್ರಾನ್ಸ್ಪೋರ್ಟ್ ಮೇಲೆ ಕೆಲಸ ಮಾಡ್ತೀನಿ. ಇಲ್ಲಿ ನೋಡಿಲಿ ಕಡೆ ಇವ್ರೆ ನೋಡಿ ಹೆಂಗೆ ಆರ್ಡ್ ಕಡೆ ಇಲ್ಲಿ ನೋಡಿಲಿ ಹೈಲೈಟ್ಸ್ ಆಗಬೇಕು ಇಲ್ಲಿ ಈ ಕಡೆ ನೋಡಿ ಬೆಳಗ್ಗೆ ನಾವು ನಮಗೆ ಇಬ್ಬರು ಒಂದು ಹೆಣ್ಣು ಕಡೆ ಇಲ್ಲಿ ಇವ್ರೆ ಬಂದೆ ಒಂದು ಸೆಕೆಂಡ್. ಇದು ನೀವು ದೃಶ್ಯಾವಳಿಯಲ್ಲೂ ಕೂಡ ಗಮನಿಸ್ತಾ ಇರಬಹುದು. ಎರಡು ದೃಶ್ಯಾವಳಿಗಳು. ಮೊದಲನೆಯ ದೃಶ್ಯಾವಳಿಯಲ್ಲಿ ಸಂಜೆ, ನಂತರದಲ್ಲಿ ಯುವತಿ ಏನು ಮದುವೆಯನ್ನ ನಿರಾಕರಿಸ್ತಾಳೆ, ನಂತರದಲ್ಲಿ ಅದೇ ಪ್ರಿಯಕರನ ಜೊತೆಗೆ ಹೋಗಿ ಮದುವೆಯನ್ನ ಆಗಿರುವಂತಹ ದೃಶ್ಯ ಮೊದಲನೆಯ ದೃಶ್ಯ. ಇನ್ನು ಎರಡನೆಯ ದೃಶ್ಯದಲ್ಲಿ ನೀವು ಕೂಡ ಗಮನಿಸ್ತಾ ಇರಬಹುದು. ಇನ್ನೇನು ತಾಳಿ ಕಟ್ಟುವಂತಹ ವೇಳೆ, ಅದು ತಾಳಿ ಕಟ್ಟುವಂತಹ ಸಂದರ್ಭದಲ್ಲಿ ಆ ಯುವತಿ ಆ ಮದುವೆಯನ್ನ ಬೇಡ ಅಂತ ಹೇಳಿ ನಿರಾಕರಿಸಿ ಹೋಗುವಂತ ಸಂದರ್ಭ ಅದು. ಆ ದೃಶ್ಯಾವಳಿಯಲ್ಲಿ ನೀವು ಕೂಡ ಗಮನಿಸ್ತಾ ಇರಬಹುದು. ಇನ್ನು ಆ ಮದುವೆಯ ಹುಡುಗ ತಾಳಿಯನ್ನ ಕೈಯಲ್ಲಿ ಇಟ್ಕೊಂಡಿದ್ದಾನೆ, ಇನ್ನೇನು ತಾಳಿ ಕಟ್ಟಬೇಕು. ಆ ಸಂದರ್ಭದಲ್ಲಿ ಯುವತಿ ನನಗೆ ಮದುವೆ ಬೇಡ ಅಂತ ಹೇಳ್ತಾ ಇರೋದು. ಇನ್ನು ಆ ಒಂದು ಕುಟುಂಬದವರು ಕೂಡ ಯಾಕೆ ಏನು ಅಂತ ಹೇಳಿ ಕೇಳುವಂತಹ ಸಮಯ ಅದು. ಆದ್ರೆ ಮದುವೆ ಬೇಡ, ತಾನು ಪ್ರೀತಿಸಿದ ಹುಡುಗನನ್ನ ನಾನು ಮದುವೆ ಆಗ್ತೀನಿ ಅಂತ ಹೇಳಿ ಆ ಮದುವೆಯನ್ನ ನಿರಾಕರಿಸಿ ಹೋಗ್ತಾಳೆ. ಇನ್ನು ಮೊದಲನೆಯ ದೃಶ್ಯದಲ್ಲಿ ಆ ಮದುವೆಯನ್ನು ನಿರಾಕರಿಸಿ ಹೋದವಳು ಸಂಜೆ ತನ್ನ ಪ್ರಿಯಕರನೊಂದಿಗೆ ವಿವಾಹವಾಗ್ತಾರೆ. ತಾಳಿ ಕಟ್ಟೋ ವೇಳೆ ವಧು ಮದುವೆ ನಿರಾಕರಿಸಿದಂತಹ ಪ್ರಕರಣ ಕೊನೆಗೂ ಸುಖಾಂತ್ಯವನ್ನ ಕಂಡಿದೆ. ಕೊನೆ ಕ್ಷಣದಲ್ಲಿ ಇವರ ಮದುವೆ ಮುರಿದು ಬಿದ್ದಿತ್ತು. ಮದುವೆ ಬೇಡ ಅಂತ ಹೇಳಿದವಳು ಸಂಜೆ ತನ್ನ ಲವರ್ ಜೊತೆಗೆ ಹೋಗಿ ವಿವಾಹವನ್ನ ಆಗಿರುವಂಥದ್ದು ಶ್ರೀ ಆದಿಚುಂಚನಗಿರಿ ಕಲ್ಯಾಣ ಮಂಟಪದಲ್ಲಿ ನಡೆದಿದ್ದಂತಹ ಘಟನೆ ಇದು. ಹಾಸನ ತಾಲೂಕಿನ ಬೂವನಹಳ್ಳಿ ಗ್ರಾಮದ ಪಲ್ಲವಿ ಕೊನೆಗೂ ತಾನು ಪ್ರೀತಿಸಿದ ಹುಡುಗನೊಂದಿಗೆ ಮದುವೆಯನ್ನ ಆಗ್ತಾರೆ. ಇನ್ನು ಈ ಸಂದರ್ಭದಲ್ಲಿ ಅವರ ಪೋಷಕರು ಕೂಡ ಕನ್ವಿನ್ಸ್ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾರೆ, ಯಾಕೆ ಏನು ಅನ್ನೋದಾಗಿ. ಆದರೆ ಮದುವೆ ಅನ್ನೋದು ಅವರವರ ವೈಯಕ್ತಿಕ ಅಭಿಪ್ರಾಯ ಆಗಿರುತ್ತೆ. ಹಾಗಾಗಿ ತಾನು ಪ್ರೀತಿಸಿದ ಹುಡುಗನೊಂದಿಗೆ ತಾನು ಹೋಗ್ತೀನಿ ಅನ್ನೋದಾಗಿಯೂ ಕೂಡ ತನ್ನ ಅಭಿಪ್ರಾಯವನ್ನ ತಿಳಿಸಿ ಅಲ್ಲಿಂದ ಹೊರಡ್ತಾಳೆ. ನಂತರದಲ್ಲಿ ತನ್ನ ಪ್ರಿಯಕರನ ಜೊತೆಗೆ ತಾನು ಇಚ್ಛಿಸಿದಂತೆ ವಿವಾಹವನ್ನ ಕೂಡ ಆಗ್ತಾರೆ. ಇಲ್ಲಿ ನೋಡಿಲಿ ಕಡೆ ಇವ್ರೆ ನೋಡಿ ಹೆಂಗೆ ಆರ್ಡ್ ಕಡೆ ಇಲ್ಲಿ ನೋಡಿಲಿ ಹೈಲೈಟ್ಸ್ ಆಗಬೇಕು.